ನಿನ್ನೆ ಬ್ಯಾಂಗ್ಳೂರಲ್ಲಿ ಒಂದು ಮಗುದ್ ನಾಮಕರಣ ನಡಿಬೇಕಿತ್ತು. 11 ತಿಂಗಳು ಮಗುದು ನಾಮಕರಣ ನಡಿಬೇಕಿತ್ತು. ನೋಡಿ, ಒಂದು ಮಗು ಹುಟ್ಟದ ಮೇಲೆ ಆ ತಂದೆ ತಾಯಿ ಆಗ್ಲಿ, ಆ ತಂದೆ ಕಡೆಯವರಾಗ್ಲಿ, ತಾಯಿ ಕಡೆಯವ್ರದ್ದು ಮಗುದು ಅವ್ರಿಗೊಂಥರ ಸಂಭ್ರಮ. ಒಂದೊಂದು ನಿಮಿಷ ಆ ಮಗುದು ಚಲನೆ ವಲನೆ ಎಲ್ಲ ಒಂಥರ ಸಂಭ್ರಮ ಆಗಿರುತ್ತೆ. ಸೊ ಈ ನಾಮಕರಣ ಅನ್ನೋದು ಅಷ್ಟೇ ಪ್ಲಾನ್ ವಿತ್ ಡ್ರೀಮ್, ಕನಸುಗಳಿಂದ ತುಂಬಿರುತ್ತೆ. ಆ ಹೆಸರಿಡಬೇಕು ಅಂತ ಎಷ್ಟೊಂದು ಕಾಳಜಿಯಿಂದ ಹೆಸರು ಹುಡುಕಿರ್ತಾರೆ. ಆಲ್ಫಾಬೆಟ್ ಯಾವ್ದು ಇಡಬೇಕು ಎಲ್ಲ ಎಷ್ಟು ಶಾಸ್ತ್ರೋತವಾಗಿ ಎಲ್ರೂ ಪ್ಲಾನ್ ಮಾಡ್ಕೊಂಡು ಮಾಡಿರ್ತಾರೆ. ನೋಡಿ, ಒಂದು ನಿಮಿಷದ ಕೋಪ ಆ ಸ್ವಂತ ಮಗುದು ತಂದೆ ಎಲ್ಲ ನುಚ್ಚು ನೂರು ಮಾಡ್ಬಿಟ್ಟ. ಅವನೇನ್ ಮಾಡ್ದ ಅಂದ್ರೆ ಮಗುದ್ ಕಾಲಲ್ಲಿ ಹಿಡ್ಕೊಂಡು ನೆಲಕ್ಕೆ ತಲೆ ಬಡ್ದಿದ್ದಾನೆ. ಇವತ್ತ ಮಗು ಐಸಿಯು ಅಲ್ಲಿ ಒದ್ದಾಡ್ತಿದೆ. ಕಾರಣ ಏನು ಗೊತ್ತಾ? ಈ ಮಗು ತಂದೆ ಫ್ಯಾಮಿಲಿ ಎಲ್ಲರೂ ವೇಟ್ ಮಾಡ್ತಿದ್ರಂತೆ ಫಂಕ್ಷನ್ಗೋಸ್ಕರ. ಬಟ್ ಈ ಮಗು ತಾಯಿ ಫ್ಯಾಮಿಲಿ ಎಲ್ಲ ಸ್ವಲ್ಪ ಲೇಟ್ ಆಗಿ ಬಂದ್ರಂತೆ. ಬೆಂಗಳೂರಲ್ಲಿ ಟ್ರಾಫಿಕ್ ಅಷ್ಟು ಕೆಟ್ಟದಂದ್ರೆ ನಾವು ಅನ್ಕೊಂಡಂಗೆ ಯಾವತ್ತೂ ಟೈಮಿಗೆ ಸೇರಕ್ಕಾಗಲ್ಲ. ಇಲ್ಲ ಅಂದ್ರೆ 2-3 ಗಂಟೆ ಮುಂಚೆನೆ ಹೊರಡಬೇಕಾಗುತ್ತೆ. ಅವರು ಮಗು ಇರೋ ಕಾರಣದಿಂದ ಅವ್ರು ಒಂಚೂರು ಲೇಟ್ ಆಗಿರ್ಬೋದು. ಅದರಿಂದ ಪ್ರಪಂಚ ಏನು ಮುಳುಗೋಗ್ತಿರ್ಲಿಲ್ಲ. ಅವನಿಗೆ ಅವಮಾನ ಆಯ್ತಂತೆ ಅವನ್ ಫ್ಯಾಮಿಲಿ ಮೆಂಬರ್ಸ್ ಮುಂದೆ, ಅದಕ್ಕೆ ಇದು ಮಾಡಿದಾನಂತೆ. ಅವನಿಗೆ ಅಷ್ಟು ಕೋಪ ಇದ್ದಿದ್ರೆ ಅವನ್ ಮನೆಗೆ ಹೋಗಿ ಅವನ ಹೆಂಡತಿಗೆ ತರಾಟೆಗೆ ತೆಗಿಬೋದಿತ್ತು. ಅದನ್ ಬಿಟ್ಟು ಆ ಚಿಕ್ಕ ಮಗು, ಹುಟ್ಟಿಸಿರೋ ಮಗುನ ಅವನ್ ಮಾಡಿದಾನೆಂದ್ರೆ ಅವನ್ ಎಂತ ನೀಚಾನೆ, ರಾಕ್ಷಸ. ಅವನು ರಾಕ್ಷಸ. ಎಷ್ಟೋ ಜನಗಳಿಗೆ ಮಕ್ಕಳಿಲ್ಲ ಅಂತ ಯಾವ್ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಯಾವ್ಯಾವ ವೈದ್ಯ ಮಾಡಬೇಕು, ಯಾವ್ಯಾವ ಏನೇನು ಅವ್ರವ್ರ ಮತದ ಪ್ರಕಾರ ದೇವಸ್ಥಾನಗಳಿಗೆ ಹೋಗ್ತಾರೆ, ಮಂತ್ರಗಳು ಮಾಡಿಸ್ತಾರೆ, ಎಲ್ಲಾ ಮಾಡ್ತಾರೆ. ಆದ್ರೂ ಮಗು ಇದ್ದವರು ಇಂಥ ಕೆಲಸ ಮಾಡ್ತಾರೆ. ಮಗು ಇಲ್ಲದೆ ಇರೋರು ಅದಾದ ಬೇಡ್ಕೊಂಡು ಇರ್ತಾರೆ. ನೋಡಿ, ಎಷ್ಟು ಅವನಂತೂ ನಿಜ ಹೇಳ್ಬೇಕಂದ್ರೆ ಅವ್ನು ನಾರ್ಮಲ್ ಅಲ್ಲ. ನಾರ್ಮಲ್ ಅಂದ್ರೆ ಅವ್ನು ಹುಚ್ಚ ಅಂತ ನಾನು ಹೇಳಲ್ಲ. ಹುಚ್ಚ ಅಂತ ಹೇಳ್ಬಿಟ್ರೆ ಅವ್ನು ಎಸ್ಕೇಪ್ ಆಗ್ಬಿಡ್ತಾನೆ, ಯಾವುದೋ ನಶೆದಲ್ಲಿ ಇದ್ದಿರ್ಬೋದು. ಈಗ ಕಿರೀಟ ಕೊಟ್ರ ಫ್ಯಾಮಿಲಿ ಮೆಂಬರು, ಈಗ ಇಡೀ ಪ್ರಪಂಚನೇ ಚೀಪ್ ಥೂ ಅನ್ನೋ ಅಂತ ಸಿಚುವೇಶನ್ ತಂದಿಟ್ಟಿದ್ದಾನೆ ಆ ನೀಚ ತಂದೆ.